ಹಲೋ ಗೈಸ್, ಇವತ್ತು ಲೆಮನ್ ರೈಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಎಲ್ಲರ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ನಾನು ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಲೆಮನ್ ರೈಸ್ ಮಾಡ್ಕೊಳ್ಳೋದಕ್ಕೆ ಕಡಲೆ ಬೀಜ, ಲೆಮನ್ನು, ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ ನಾನು. ಹಾಗೆ ಈರುಳ್ಳಿ, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು. ನಾನು ಮಾಡೋ ಚಿತ್ರಾನ್ನದಲ್ಲಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ತೀನಿ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಲೆಮನ್ ರೈಸ್ ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟಿ ಆಗಿರುತ್ತೆ. ಈಗ ಎಣ್ಣೆ ಬಿಸಿ ಆದ್ಮೇಲೆ ಕಡಲೆ ಬೀಜನ ಹಾಕಿದ್ದೀನಿ. ಫಸ್ಟ್ಗೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆಬೇಳೆನ ಸೇರಿಸ್ಕೊಳ್ಳಿ. ಯಾಕೆ ಅಂದ್ರೆ ಕಡಲೆಬೇಳೆ ಸ್ವಲ್ಪ ಬೇಗನೆ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಕಡಲೆ ಬೀಜನ ಹಾಕೊಂಡು ಆಮೇಲೆ ನೀವು ಕಡಲೆಬೇಳೆನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಒಬ್ಬೊಬ್ರು ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಒಟ್ಟಿಗೆ ಸೇರಿಸೋದ್ರಿಂದ ಕಡಲೆ ಬೀಜ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ, ಕಡಲೆಬೇಳೆ ಫುಲ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದಕ್ಕೇನೆ ಈ ತರ ಒಂದು ಟಿಪ್ ನ ಫಾಲೋ ಮಾಡಬಹುದು. ಇವಾಗ ಎರಡು ಕಡಲೆಬೇಳೆ ಕಡಲೆ ಬೀಜ ಎರಡು ಲೈಟ್ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈ ಚಿತ್ರಾನ್ನದಲ್ಲಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ಬೆಳ್ಳುಳ್ಳಿನ ಹಾಕ್ತಾ ಇಲ್ಲ ಅಂದ್ರೆ ಒಂದ್ಸತಿ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಅದನ್ನ ಲೈಟ್ ಆಗಿ ಜಜ್ಜಿಬಿಟ್ಟು ಇವಾಗ ಈರುಳ್ಳಿ ಜೊತೆನೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ನಾರ್ಮಲ್ ಆಗಿ ನಾವು ಬೆಳ್ಳುಳ್ಳಿನ ಹಾಕಲ್ಲ ಅಲ್ವಾ, ಆ ಚಿತ್ರಾನ್ನಕ್ಕಿಂತ ಬೆಳ್ಳುಳ್ಳಿ ಹಾಕಿದ್ಮೇಲೆ ತಿನ್ನೋ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ನೀವು ನೆಕ್ಸ್ಟ್ ಇದನ್ನೇ ಮಾಡ್ಕೊಂತೀರಾ, ಅಷ್ಟು ಸಖತ್ತಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ಫಸ್ಟ್ಗೆ ಉಪ್ಪನ್ನ ಹಾಕೊಳ್ಳಿ. ಈರುಳ್ಳಿ ಹಾಕಿದ ತಕ್ಷಣವೇ ಉಪ್ಪು ಸೇರಿಸ್ಕೊಂಡ್ರೆ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ. ಯಾಕೆ ಅಂದರೆ ಆಲ್ಮೋಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಒಂದು ರೆಸಿಪಿನ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಮಾಡಬೇಕಾಗತ್ತೆ. ಒಂದು 5 ನಿಮಿಷ ಇದ್ರೆ ಸಾಕು, ನಮಗೆ ಚಿತ್ರಾನ್ನ ಗೊಜ್ಜು ರೆಡಿ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಚಿತ್ರಾನ್ನ ಮಾಡೋದು ಗೊತ್ತಿರುತ್ತೆ. ಸೊ ಗೊತ್ತಿಲ್ದಿರೋರ್ಗೂ ಯೂಸ್ ಆಗುತ್ತೆ. ಮತ್ತೆ ಒಬ್ಬೊಬ್ರು ಒಂದೊಂದ್ ಥರ ಚಿತ್ರಾನ್ನ ಮಾಡ್ತಾರೆ. ಸೊ ಟೇಸ್ಟ್ ಕೂಡ ಅಷ್ಟೇನೆ, ಒಬ್ಬೊಬ್ರು ಮಾಡೋದು ಒಂದೊಂದ್ ಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ. ಈಗ 3% ಈರುಳ್ಳಿ ಎಲ್ಲಾನು ಫ್ರೈ ಆದ್ಮೇಲೆ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಫಸ್ಟ್ಗೆನೆ ಹಾಕೊಂಡ್ರೆ ಸೀದೋಗ್ಬಿಡುತ್ತೆ. ಸೊ ಲಾಸ್ಟ್ ಅಲ್ಲಿ ಈ ತರ ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಅರಿಶಿನ ಪುಡಿ ಹಾಕಿ ಲೈಟ್ ಆಗಿ ಅದನ್ನ ಫ್ರೈ ಮಾಡ್ಕೊಬೇಕಷ್ಟೇ. ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಮತ್ತೆ ಎಣ್ಣೆ ಸ್ವಲ್ಪ ಲೈಟ್ ಆಗಿ ತಣ್ಣಗಾದ್ಮೇಲೆ ನೀವು ಲೆಮನ್ ಜ್ಯೂಸ್ನ ಹಾಕೋದ್ರಿಂದ ಕಹಿ ಬರಲ್ಲ, ಮತ್ತೆ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಈ ಟಿಪ್ನ ಫಾಲೋ ಮಾಡಿ. ನೀವೇನಾದ್ರೂ ಡೈರೆಕ್ಟ್ ಆಗಿ ಬಿಸಿ ಇರೋವಾಗ್ಲೇನೆ ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ರೆ ಅಂಥವರು ಈ ತರ ತಣ್ಣಗಾದ್ಮೇಲೆ ಒಂದ್ಸತಿ ಲೆಮನ್ ಜ್ಯೂಸ್ ಹಾಕಿ ಚಿತ್ರಾನ್ನ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಲೆಮನ್ ಜ್ಯೂಸ್ ಕೂಡ ಅಷ್ಟೇನೆ, ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀರಾ ಈರುಳ್ಳಿ ಅದೆಲ್ಲನೂ ಅಂತ ನೋಡ್ಕೊಂಡು, ಮತ್ತೆ ಎಷ್ಟು ರೈಸ್ ಕಲ್ಸ್ಕೊಬೇಕು ಅಂತ ನೋಡ್ಕೊಂಡು ನೀವು ಲೆಮನ್ ಜ್ಯೂಸ್ನ ತಗೊಬೋದು. ಸ್ವಲ್ಪ ಜನಕ್ಕೆ ಹುಳಿ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಹುಳಿ ಇಷ್ಟ ಆಗಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನಾನು 1 ಲೆಮನ್ ತಗೊಂಡಿದ್ದೀನಿ ನೋಡಿ. ತಣ್ಣಗಾದ್ಮೇಲೆ ಈ ತರ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಸಖತ್ತಾಗಿರುತ್ತೆ ಚಿತ್ರಾನ್ನ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಈ ಚಿತ್ರಾನ್ನ ಗೊಜ್ಜು ನಾವು 3 to 4 days ವರ್ಗು ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಬಟ್ ಫ್ರೆಶ್ ಆಗಿ ಮಾಡ್ಕೊಳ್ಳೋ ಅಷ್ಟು ಟೇಸ್ಟ್ ಇರಲ್ಲ. ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಈಸಿ ಅಲ್ವಾ, 5 ನಿಮಿಷದಲ್ಲೆಲ್ಲ ಮಾಡ್ಬೋದು. ಅದಕ್ಕಾಗಿ ನಾವು ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 ನಿಮಿಷದಲ್ಲಿ ಪಟ್ಟಂತ ಈ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ತಿನ್ಬೋದು. ಬಿಸಿ ಇರೋಂತ ಅನ್ನಕ್ಕೂ ಚಿತ್ರಾನ್ನ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಿದ್ರು ಕೂಡ ಸಖತ್ತಾಗಿರುತ್ತೆ. ಸೊ ನೀವ್ ಹೆಂಗ್ ತಿಂದ್ರು ಕೂಡ ಲೆಮನ್ ರೈಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಗೈಸ್, ಇದರಲ್ಲಿ ಬೆಳ್ಳುಳ್ಳಿ ಆಡ್ ಮಾಡಿದೀವಲ್ವಾ, ಈ ಚಿತ್ರಾನ್ನದಲ್ಲಿ ಒಂದ್ಸತಿ ಬೆಳ್ಳುಳ್ಳಿ ತಿಂದು ನೋಡಿ, ಏನ್ ಸಕ್ಕ ಟೇಸ್ಟ್ ಇರುತ್ತೆ ಅಂತ. ಸೊ ನೀವು 100% ನೆಕ್ಸ್ಟ್ ಟೈಮ್ ಚಿತ್ರಾನ್ನ ಮಾಡಿದಾಗ ಬೆಳ್ಳುಳ್ಳಿ ಇಲ್ಲದೆ ಮಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ರೈಸ್ಗೆಲ್ಲನೂ ಗೊಜ್ಜನ್ನ ಕಲಿಸ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೆಂಗ್ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ಇನ್ನಷ್ಟು ವಿಡಿಯೋಸ್ ಬರ್ತಾ ಇರುತ್ತೆ. ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.